ಸಿಎಂ ನಿವಾಸ ಕಾವೇರಿಗೂ ಕೂಡ ಮಳೆಯ ಆಘಾತ ಎದುರಾಗಿದೆ. ಮರ ಬಿದ್ದು ಕಾವೇರಿ ಕಾಂಪೌಂಡ್ ಕೂಡ ಈಗ ಹಾನಿಯಾಗಿದೆ. ಸಿಎಂ ನಿವಾಸ ಕಾವೇರಿಗೂ ಕೂಡ ಮಳೆ ಆಘಾತ ಎದುರಾಗಿದೆ. ಮರ ಬಿದ್ದು ಕಾವೇರಿ ಕಾಂಪೌಂಡ್ಗೂ ಕೂಡ ಈಗ ಹಾನಿಯಾಗಿದೆ. ಕುಮಾರಕೃಪಾ ರಸ್ತೆಯಲ್ಲೂ ಧರೆಗುರುಳಿದ ಮರ. ಗಾಲ್ಫ್ ಕೋರ್ಸ್ನ ನೆಟ್ ಮೇಲೂ ಕೂಡ ಮರ ಬಿದ್ದಿದೆ. ಆ ಒಂದು ನೆಟ್ ಕೂಡ ಹಾಳಾಗಿದೆ. ಮರ ತೆರವು ಕಾರ್ಯಾಚರಣೆಯ ಹಿನ್ನೆಲೆ ಈಗ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಇನ್ನು ಈ ಒಂದು ಮಳೆಯ ಅವಾಂತರ ಹೆಚ್ಚಾಗ್ತಾ ಇದೆ. ಸಿಎಂ ನಿವಾಸ ಕಾವೇರಿಗೂ ಕೂಡ ಮಳೆ ಆಘಾತ ಎದುರಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಈ ಒಂದು ಮರ ಬಿದ್ದಿದೆ ಅಂತ. ಇನ್ನು ಮರ ಬಿದ್ದು ಕಾವೇರಿ ಕಾಂಪೌಂಡ್ ಏನಿದೆ ಅದು ಸಂಪೂರ್ಣ ಹಾನಿಯಾಗಿದೆ. ಇನ್ನು ಕುಮಾರಕೃಪಾ ರಸ್ತೆಯಲ್ಲೂ ಕೂಡ ಮರಗಳು ಧರೆಗುರುಳಿದೆ. ಅದರ ಜೊತೆಗೆ ಗಾಲ್ಫ್ ಕೋರ್ಸ್ನ ನೆಟ್ ಏನಿದೆ ಆ ಒಂದು ನೆಟ್ ಮೇಲೂ ಕೂಡ ಮರ ಬಿದ್ದಿದೆ. ಇದರ ಪರಿಣಾಮ ಆ ಒಂದು ನೆಟ್ ಕೂಡ ಹಾಳಾಗಿದೆ. ಸದ್ಯಕ್ಕೆ ಒಂದು ಮರ ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ರಸ್ತೆ ಕೂಡ ಈಗ ಬಂದ್ ಮಾಡಲಾಗಿದೆ. ಈ ಒಂದು ಮಳೆಯ ಅವಾಂತರ ಎಲ್ಲೆಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ದೃಶ್ಯಾವಳಿಯಲ್ಲಿ ನಾನಾ ಕಡೆ ನಾನಾ ರೀತಿಯ ಅವಾಂತರಗಳನ್ನ ಮಾಡ್ತಾ ಇದೆ. ಒಂದು ಕಡೆ ಮಳೆ ಬಂದ್ರೆ ಬಹಳ ಖುಷಿ, ಯಾಕೆಂತಂದ್ರೆ ಇಷ್ಟು ದಿನ ಈ ಒಂದು ಬಿಸಿಲಿನಿಂದ ಜನ ಕಂಗೆಟ್ಟು ಹೋಗಿದ್ರು. ಜೊತೆಗೆ ಹೀಟ್ ಸ್ಟ್ರೋಕ್ ಪ್ರಕರಣಗಳು ಕೂಡ ಒಂದು ಕಡೆ ಹೆಚ್ಚಾಗಿ ದಾಖಲಾಗ್ತಾ ಇತ್ತು. ಹಾಗಾಗಿ ಯಾವಾಗಪ್ಪ ಈ ಒಂದು ಬಿಸಿಲು ಕಡಿಮೆ ಆಗುತ್ತೆ, ಯಾವಾಗಪ್ಪ ಮಳೆ ಬರುತ್ತೆ ಅಂತ ಜನ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈಗ ನಿನ್ನೆ ಸುರಿದ ಭಾರೀ ಮಳೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಯಾಕೆಂತಂದ್ರೆ ನಿನ್ನೆ ಬೀಸಿದಂತಹ ಜೋರು ಗಾಳಿಯಿಂದ ಎಷ್ಟೋ ಮರಗಳು ಧರೆಗುರುಳಿದೆ. ಅಷ್ಟೇ ಅಲ್ಲ, ಎಷ್ಟೋ ಕಡೆ ಜೀವ ಹಾನಿಯಾಗಿದೆ. ಇನ್ನು ತಗ್ಗು ಪ್ರದೇಶದ ಮನೆಗಳ ಪರಿಸ್ಥಿತಿ ಅಂತೂ ಕೇಳಂಗೇ ಇಲ್ಲ. ಆ ತಗ್ಗು ಪ್ರದೇಶದ ಮನೆಗಳಲ್ಲೂ ಕೂಡ ಈ ಒಂದು ಜಲಾವೃತ ಆಗಿದೆ. ಕೆಲವೊಂದಿಷ್ಟು ಬುಕ್ ಸ್ಟೋರ್ಗಳಾಗಿರ್ಬೋದು, ಅದರ ಜೊತೆಗೆ ಬೌರಿಂಗ್ ಆಸ್ಪತ್ರೆ, ಆ ಒಂದು ಆಸ್ಪತ್ರೆಯ ಬಳಿ ಇದ್ದಂತಹ ಒಂದು ಗೋಡೆ ಕುಸಿತ ಆಗಿ 7 ಮಂದಿ ಸಾವನ್ನಪ್ಪಿದ್ರು. ನಾನಾ ರೀತಿಯ ಅವಾಂತರಗಳಾಗಿದೆ. ಈ ಒಂದು ಮಳೆ ಶುರುವಾಯಿತು ಅಂತಂದ್ರೆ ಈ ಒಂದು ಅವಾಂತರಗಳ ಸುರಿಮಳೆಯೇ ಆಗುತ್ತೆ ಅಂತ ಹೇಳಲಾಗುತ್ತೆ. ಅಂಥದ್ರಲ್ಲೂ ಈಗ ಮುಖ್ಯವಾಗಿ ಸಿಎಂ ನಿವಾಸ ಕಾವೇರಿ ಏನಿದೆ ಆ ಒಂದು ಕಾವೇರಿ ನಿವಾಸದ ಬಳಿಯೂ ಕೂಡ ಮರ ಧರೆಗುರುಳಿದೆ. ಸದ್ಯಕ್ಕೆ ಆ ಒಂದು ಮರವನ್ನ ತೆರವು ಮಾಡುವ ಕಾರ್ಯವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ನೀವು ಗಮನಿಸ್ತಾ ಇರಬಹುದು ಆ ಒಂದು ರಸ್ತೆ ಏನಿದೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಯಾವುದೇ ವಾಹನವನ್ನು ಕೂಡ ಅಲ್ಲಿ ಓಡಾಡಂಗಿಲ್ಲ. ರಸ್ತೆಯನ್ನ ಕಂಪ್ಲೀಟ್ ಬಂದ್ ಮಾಡಿ ಆ ಒಂದು ಮರ ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕೇವಲ ಸಿಎಂ ನಿವಾಸದ ಬಳಿ ಮಾತ್ರ ಮರ ತೆರವು ಕಾರ್ಯಾಚರಣೆ ಮಾಡಿದ್ರೆ ಸಾಲೋದಿಲ್ಲ. ಅದರ ಜೊತೆಗೆ ಬೇರೆ ಭಾಗಗಳಲ್ಲೂ ಕೂಡ ಮರ ಧರೆಗುರುಳಿದೆ. ಎಷ್ಟೋ ವಾಹನಗಳು ಜಖಮ್ ಆಗಿದ್ದಾವೆ, ಬೈಕ್ಗಳು ಜಖಮ್ ಆಗಿದ್ದಾವೆ, ಜೊತೆಗೆ ಕಾರ್ಗಳು ಜಖಮ್ ಆಗಿದ್ದಾವೆ, ಆಟೋಗಳು ಜಖಮ್ ಆಗಿದ್ದಾವೆ. ಆ ಒಂದು ಮರ ತೆರವು ಕಾರ್ಯಾಚರಣೆಯನ್ನ ಹೋಗಿ ಮಾಡಬೇಕಾಗುತ್ತೆ. ಇನ್ನು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಮರ ತೆರವು ಕಾರ್ಯಾಚರಣೆಯನ್ನ ಮಾಡಿರಲಿಲ್ಲ. ಈಗ ಸದ್ಯಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಮರ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಈಗ ಸಿಎಂ ನಿವಾಸದ ಬಳಿ ಏನು ಈ ಒಂದು ಮರ ಬಿದ್ದು ಸದ್ಯಕ್ಕೆ ಆ ಒಂದು ಮರ ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಗಾಲ್ಫ್ ಕೋರ್ಸ್ನಲ್ಲಿ ನೆಟ್ಟನ್ನು ಅಳವಡಿಕೆ ಮಾಡಲಾಗಿತ್ತು. ಆ ಒಂದು ನೆಟ್ ಮೇಲೂ ಕೂಡ ಮರ ಬಿದ್ದಿದೆ. ಆ ಒಂದು ಮರ ಬಿದ್ದ ಪರಿಣಾಮ ನೆಟ್ ಕೂಡ ಹಾಳಾಗಿದೆ. ಸದ್ಯಕ್ಕೆ ಒಂದು ಮರ ತೆರವು ಕಾರ್ಯಾಚರಣೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.